ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ನಾವು ಈ ವಿಡಿಯೋದಲ್ಲಿ ವೆಬ್ ಸರ್ವಿಸಸ್ ಅಂದ್ರೆ ಏನು ಅಂತ ವಿತ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಕಲಿಯೋಣ ಬನ್ನಿ. ನೀವೇನಾದ್ರೂ ವೆಬ್ ಸರ್ವಿಸಸ್ ಹೊಸದಾಗಿ ಕಲಿಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಇವತ್ತು ನಾವು ಮೊದಲನೇದಾಗೆ ವೆಬ್ ಸರ್ವಿಸಸ್ ಅಂದ್ರೆ ಏನು, ಅದ್ ಯಾಕೆ ಬೇಕು ಮತ್ತೆ ಅದ್ ಹೇಗ್ ವರ್ಕ್ ಆಗತ್ತೆ ಅಂತ ನೋಡ್ತೀವಿ. ಆಮೇಲೆ ಸೋಪ್ ವೆಬ್ ಸರ್ವಿಸಸ್ ಅಂದ್ರೆ ಏನು, ರೆಸ್ಟ್ ವೆಬ್ ಸರ್ವಿಸಸ್ ಅಂದ್ರೆ ಏನು, ಮತ್ತೆ ಅದೆರಡರ ಮಧ್ಯ ಮೇಜರ್ ಡಿಫ್ರೆನ್ಸಸ್ ಏನು ಅಂತ ಕಲಿತೀವಿ. ಈ ವಿಡಿಯೋನ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಸೊ ವೆಬ್ ಸರ್ವಿಸಸ್ ಯಾಕೆ ಬೇಕು? ವೆಬ್ ಸರ್ವಿಸಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ಟು ಎಕ್ಸ್ಪೋಸ್ ಫಂಕ್ಷನಾಲಿಟೀಸ್ ಓವರ್ ಇಂಟರ್ನೆಟ್ ಫಾರ್ ಅದರ್ ಅಪ್ಲಿಕೇಶನ್ಸ್ ಟು ಯೂಸ್ ದೆಮ್. ಅಂದ್ರೆ ನಾನೊಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಎಷ್ಟೊಂದು ಕಾಮನ್ ಫಂಕ್ಷನಾಲಿಟೀಸ್ ಇರತ್ತೆ. ಸೊ ಅದನ್ನ ನಾನು ಎಕ್ಸ್ಪೋಸ್ ಮಾಡಿದಾಗ ಬೇರೆ ಅಪ್ಲಿಕೇಶನ್ಸ್ ಕೂಡ ಅದನ್ನ ಯೂಸ್ ಮಾಡ್ಕೊಬಹುದಲ್ವಾ, ಅದಕ್ಕೆ ವೆಬ್ ಸರ್ವಿಸ್ ಬೇಕು ಅಂತ ಹೇಳೋದು. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನನ್ನ ಹತ್ರ ಒಂದು ಗ್ರಾಸರಿ ಸ್ಟೋರ್ ಅಪ್ಲಿಕೇಶನ್ ಇದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ನನ್ನ ಅಂಗಡಿಲಿ ಯಾವ್ಯಾವ ಐಟಮ್ಸ್ ಇದೆ, ಅದು ಎಷ್ಟು ಕ್ವಾಂಟಿಟಿಲಿದೆ, ಮತ್ತೆ ಹೇಗೆ ಅದನ್ನ ಒಂದು ಆರ್ಡರ್ ಪ್ಲೇಸ್ ಮಾಡೋದು ಅಂತೆಲ್ಲ ಫಂಕ್ಷನಾಲಿಟೀಸ್ ಇರತ್ತೆ. ಸೊ ಇದೇ ತರ ನನ್ನ ಫ್ರೆಂಡು ಇನ್ನೊಂದು ಅಂಗಡಿ ಓಪನ್ ಮಾಡಿದಾಗ ಅವನು ನನ್ನ ಕೇಳ್ತಾನೆ, ನಿನ್ನ ಹತ್ರ ಒಂದು ಅಪ್ಲಿಕೇಶನ್ ಆಲ್ರೆಡಿ ಇದೆಯಲ್ವಾ, ಅದನ್ನೇ ನಾನು ರಿಯೂಸ್ ಮಾಡ್ಕೊಬೋದಾ ಅಂತ. ಆಗ ನಾನು ಅವನಿಗೆ ಹೇಳ್ತೀನಿ, ನೋಡು, ನನ್ನ ಅಪ್ಲಿಕೇಶನ್ ಅಲ್ಲಿ 3 ಲೇಯರ್ ಇದೆ: ವೆಬ್ ಲೇಯರ್, ಬಿಸ್ನೆಸ್ ಲೇಯರ್, ಡೇಟಾಬೇಸ್ ಲೇಯರ್. ಈ ವೆಬ್ ಲೇಯರ್ನ ನೀನ್ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಅಪ್ಲಿಕೇಶನ್ ಲುಕ್ ಅಂಡ್ ಫೀಲ್ ಬೇರೆ ಇರಬೇಕು, ನಿನ್ನ ಅಪ್ಲಿಕೇಶನ್ ಲುಕ್ ಅಂಡ್ ಫೀಲ್ ಬೇರೆ ಇರಬೇಕು. ಈ ವೆಬ್ ಲೇಯರ್ ಅಲ್ಲಿ ಮೇನ್ ಆಗಿ HTML ಕೋಡ್ ಇರತ್ತೆ. ಮತ್ತೆ ಡೇಟಾಬೇಸ್, ನನ್ನ ಡೇಟಾಬೇಸ್ ಅಲ್ಲಿ ನನ್ನ ಅಂಗಡಿಲಿ ಯಾವ್ಯಾವ ಐಟಮ್ಸ್ ಇದೆ, ಅದು ಎಷ್ಟು ಕ್ವಾಂಟಿಟಿಲಿದೆ ಅಂತ ಇರತ್ತೆ. ಬಟ್ ಅವನ ಅಂಗಡಿಲೇ ಬೇರೆ ಐಟಮ್ಸ್ ಇರ್ಬೋದು, ಎಕ್ಸ್ಟ್ರಾ ಐಟಮ್ಸ್ ಕೂಡ ಇರ್ಬೋದು, ಅದು ಬೇರೆ ಕ್ವಾಂಟಿಟಿಲೇ ಇರ್ಬೋದು. ಸೊ ಇದೇ ತರ ಡೇಟಾಬೇಸ್ ಅವನ್ ಇನ್ನೊಂದು ಸೆಟಪ್ ಮಾಡ್ಕೊಬೇಕು. ಬಟ್ ನನ್ನ ಬಿಸ್ನೆಸ್ ಲೇಯರ್ ಅಲ್ಲಿ ಮೇನ್ ಲಾಜಿಕ್ ಇರತ್ತೆ. ಅಂದ್ರೆ ಈ ಐಟಮ್ಸ್ ಎಲ್ಲ ಹೇಗೆ ವ್ಯೂ ಮಾಡೋದು, ಮತ್ತೆ ಒಂದು ಆರ್ಡರ್ ಹೇಗೆ ಪ್ಲೇಸ್ ಮಾಡೋದು, ಬಿಲ್ ಹೇಗೆ ಜನರೇಟ್ ಮಾಡೋದು, ಈ ತರ ಲಾಜಿಕ್ ನಾನು ಬಿಸ್ನೆಸ್ ಲೇಯರ್ ಅಲ್ಲಿ ಬರ್ದಿರ್ತೀನಿ. ಇದು ಅವನ ಅಪ್ಲಿಕೇಶನ್ಗೂ ಕಾಮನ್ ಆಗಿರತ್ತೆ. ಸೊ ಈ ತರ ಲಾಜಿಕ್ ನಾನು ಒಂದು ಸರ್ವಿಸ್ ಆಗಿ ಎಕ್ಸ್ಪೋಸ್ ಮಾಡಿದಾಗ ಅವನು ಅದನ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ವೆಬ್ ಲೇಯರ್ ಡೆವಲಪ್ ಮಾಡ್ಕೊಬಹುದು. ಸೊ ಈ ತರ ಸರ್ವಿಸಸ್ ನ ಎಕ್ಸ್ಪೋಸ್ ಮಾಡೋದಕ್ಕೆ ನಮ್ಗೆ ವೆಬ್ ಸರ್ವಿಸ್ ಬೇಕು. ಸೊ ವಾಟ್ ಇಸ್ ಅ ವೆಬ್ ಸರ್ವಿಸ್? W3C definition ಪ್ರಕಾರ, a web service is a software system designed to support interoperable machine-to-machine interaction over a network. ಸೊ ಈ ಡೆಫಿನೇಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಷೀನ್ ಟು ಮಷೀನ್ ಇಂಟರಾಕ್ಷನ್ ಅಂದ್ರೆ ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದು ಅಪ್ಲಿಕೇಶನ್ ಮಧ್ಯ ಡೇಟಾ ಎಕ್ಸ್ಚೇಂಜ್ ಆಗ್ಬೇಕು. ಅದ್ ಯಾವ ತರ ಆಗ್ಬೇಕು? ಓವರ್ ಅ ನೆಟ್ವರ್ಕ್. ಸೊ ನಾನು ನನ್ನ ಅಪ್ಲಿಕೇಶನ್ ನ ಒಂದು ಜಾರ್ ಫೈಲ್ ಜನರೇಟ್ ಮಾಡ್ಬಿಟ್ಟು ಕೊಡ್ತೀನಿ ಅಂದ್ರೆ ಅದು ವೆಬ್ ಸರ್ವಿಸ್ ಆಗಲ್ಲ. ಏನೇ ಡೇಟಾ ಎಕ್ಸ್ಚೇಂಜ್ ಆಗ್ಬೇಕು ಅಂದ್ರೂ ಇಟ್ ಶುಡ್ ಹ್ಯಾಪನ್ ಓವರ್ ಅ ನೆಟ್ವರ್ಕ್. ಆಗ ಮಾತ್ರ ಅದು ವೆಬ್ ಸರ್ವಿಸ್ ಅಂತ ಹೇಳಕ್ಕಾಗೋದು. ಅಂಡ್ ಇಂಟರ್ಆಪರಬಲ್ ಅಂದ್ರೆ ಅದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಅರ್ಥ. ಸೊ ಇದೆಲ್ಲಾ ಕಂಡೀಷನ್ಸ್ ಮೀಟ್ ಆದಾಗ ಮಾತ್ರನೇ ಅದು ವೆಬ್ ಸರ್ವಿಸ್ ಅಂತ ಹೇಳೋದು. ಸೊ ಡೇಟಾ ಎಕ್ಸ್ಚೇಂಜ್ ಆಗಬೇಕು. ಸೊ ಅದು ಹೇಗಾಗತ್ತೆ?
ಈಗ ನಂದೊಂದು ವೆಬ್ ಸರ್ವಿಸ್ ಇದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ನಾನು ಎಷ್ಟೊಂದು ಸರ್ವಿಸಸ್ ಎಕ್ಸ್ಪೋಸ್ ಮಾಡಿರ್ತೀನಿ. ಮತ್ತೆ ಒಂದು ಅಪ್ಲಿಕೇಶನ್ ಇದೆ ಅಂತ ಅನ್ಕೊಳ್ಳೋಣ. ಈ ವೆಬ್ ಸರ್ವಿಸಸ್ ಎಲ್ಲ ಈ ಅಪ್ಲಿಕೇಶನ್ ಕನ್ಸ್ಯೂಮ್ ಮಾಡಬೇಕು. ಆದ್ರೆ ಈ ವೆಬ್ ಸರ್ವಿಸಸ್ಗೆ ಯಾವ ತರ ಡೇಟಾ ಕಳಿಸ್ಬೇಕು, ಏನ್ ಕಳಿಸ್ಬೇಕು ಈ ಅಪ್ಲಿಕೇಶನ್ಗೆ ಅಂತ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಮೊದಲು ಈ ಅಪ್ಲಿಕೇಶನ್ ರಿಕ್ವೆಸ್ಟ್ ಕಳಿಸ್ಬೇಕು. ಈ ರಿಕ್ವೆಸ್ಟ್ ಅಲ್ಲಿ ಯಾವ ತರ ಆಪರೇಷನ್ ಬೇಕು ಅಂತಾನು ಕಳಿಸ್ಬೇಕು. ಈಗ ನಾನು ಗ್ರಾಸರಿ ಸ್ಟೋರ್ ಎಕ್ಸಾಂಪಲ್ ತಗೊಂಡ್ರೆ, ಇಲ್ಲಿ ರೈಸ್ 1 kg, ರಾಗಿ 1 kg ಅಂತೆಲ್ಲ ಕಳಿಸ್ಬಿಟ್ರೆ ವೆಬ್ ಸರ್ವಿಸಸ್ಗೆ ಆ ಡೇಟಾ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಗೆ ಗೊತ್ತಾಗತ್ತೆ? ಸೊ ಅದಕ್ಕೆ ಏನ್ ಆಪರೇಷನ್ ಮಾಡಬೇಕು ಅನ್ನೋದು ಕೂಡ ಈ ರಿಕ್ವೆಸ್ಟ್ ಅಲ್ಲಿ ಕಳಿಸ್ಬೇಕು. ಸೊ ರೈಸ್ 1 kg, ರಾಗಿ 2 kg ಜೊತೆಗೆ ಜನರೇಟ್ ಬಿಲ್ ಅನ್ನೋದು ಕೂಡ ಕಳಿಸಿದಾಗ ಈ ವೆಬ್ ಸರ್ವಿಸ್ಗೆ ಗೊತ್ತಾಗುತ್ತೆ, ಓಕೆ ನಾನು ಇದನ್ನೆಲ್ಲ ಇಟ್ಕೊಂಡು ನಾನು ಬಿಲ್ ಜನರೇಟ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ನ ಕಳಿಸ್ಬೇಕು ಅಂತ. ಸೊ ಅದನ್ನ ಅದು ರೆಸ್ಪಾನ್ಸ್ ಅಲ್ಲಿ ಕಳ್ಸತ್ತೆ. ಈ ತರ ರಿಕ್ವೆಸ್ಟ್ ಮತ್ತೆ ರೆಸ್ಪಾನ್ಸ್ ಮೂಲಕ ಡೇಟಾ ಎಕ್ಸ್ಚೇಂಜ್ ಆಗಬೇಕು ಅಂತಾನೆ ವೆಬ್ ಸರ್ವಿಸ್ ಹೇಳೋದು. ಈ ವೆಬ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಅದನ್ನ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತಾರೆ. ಈ ಅಪ್ಲಿಕೇಶನ್ ಈ ಸರ್ವಿಸ್ ಎಲ್ಲ ತಗೊಳ್ತಾ ಇರೋದ್ರಿಂದ ಅದನ್ನ ಸರ್ವಿಸ್ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಮತ್ತೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ಏನು, ಅದು ಹೇಗಾಗತ್ತೆ? ಈ ವೆಬ್ ಸರ್ವಿಸ್ ಕೊಡೋದನ್ನ ಯಾವುದೇ ಅಪ್ಲಿಕೇಶನ್ ತಗೊಳ್ಳೋ ತರ ಇರಬೇಕು. ಈಗ ಜಾವಾ ಅಪ್ಲಿಕೇಶನ್ ಅದನ್ನ ಕನ್ಸ್ಯೂಮ್ ಮಾಡ್ಕೋಬೇಕು, ಪೈಥಾನ್ ಅಪ್ಲಿಕೇಶನ್ ಕೂಡ ಕನ್ಸ್ಯೂಮ್ ಮಾಡ್ಕೊಬೇಕು, PHP ಅಪ್ಲಿಕೇಶನ್ ಕೂಡ ಕನ್ಸ್ಯೂಮ್ ಮಾಡ್ಕೊಬೇಕು. ಅಂದ್ರೆ ಅದು ಯಾವುದೇ ಟೆಕ್ನಾಲಜಿ ಸ್ಪೆಸಿಫಿಕ್ ಆಗಿ ಇರಬಾರ್ದು ಅಥವಾ ಪ್ಲಾಟ್ಫಾರ್ಮ್ ಸ್ಪೆಸಿಫಿಕ್ ಆಗಿ ಇರಬಾರ್ದು. ಸೊ ಇದೆರಡರ ಮಧ್ಯ ಯಾವ್ದಾದ್ರು ಕಾಮನ್ ಲ್ಯಾಂಗ್ವೇಜ್ ಇರತ್ತಲ್ವಾ, ಅದ್ರ ಮೂಲಕ ಡೇಟಾ ಎಕ್ಸ್ಚೇಂಜ್ ಆಗಬೇಕು. ಈಗ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬ ಕನ್ನಡದ ಹುಡ್ಗ, ಒಬ್ಬ ತಮಿಳ್ ಹುಡ್ಗ, ಒಬ್ಬ ಹಿಂದಿ ಹುಡ್ಗ ಆಯ್ತಾ ಅಂತ ಇಟ್ಕೊಳ್ಳೋಣ. ಅವ್ರ 3 ಜನ ಹೇಗ್ ಮಾತಾಡ್ಕೊಂತಾರೆ? ಅವ್ರ 3 ಜನಕ್ಕೂ ಯಾವ್ದಾದ್ರು ಕಾಮನ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಅದ್ರಲ್ಲಿ ಮಾತಾಡ್ಕೊಂತಾರೆ. ಸೊ ಇಂಗ್ಲಿಷ್ ಗೊತ್ತಿದ್ರೆ ಅವ್ರ 3 ಜನಕ್ಕೂ ಇಂಗ್ಲಿಷ್ ಕಾಮನ್ ಲ್ಯಾಂಗ್ವೇಜ್ ಆಗತ್ತಲ್ವಾ? ಅದೇ ತರ ಈ ಸರ್ವಿಸ್ ಪ್ರೊವೈಡರ್ಗೂ ಈ ಸರ್ವಿಸ್ ಕನ್ಸ್ಯೂಮರ್ಸ್ಗೂ ಏನಾದ್ರು ಕಾಮನ್ ಫಾರ್ಮ್ಯಾಟ್ ಇರಬೇಕು. ಈಗ 2 ಇಂಪಾರ್ಟೆಂಟ್ ಫಾರ್ಮ್ಯಾಟ್ಸ್ ಇದೆ. ಒಂದು XML ಅಂತ. XML ಅಂದ್ರೆ ಎಕ್ಸ್ಟೆನ್ಸಿವ್ ಮಾರ್ಕಪ್ ಲ್ಯಾಂಗ್ವೇಜ್. ಈ XML ಮೂಲಕ ಕೂಡ ಡೇಟಾ ಎಕ್ಸ್ಚೇಂಜ್ ಆಗಬಹುದು. ಅದು ಈ ತರ ಇರತ್ತೆ. ಸೊ XML ಅಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲದಕ್ಕೂ ಒಂದು ಓಪನಿಂಗ್ ಟ್ಯಾಗ್ ಇರತ್ತೆ, ಹಾಗೆ ಒಂದು ಕ್ಲೋಸಿಂಗ್ ಟ್ಯಾಗ್ ಇರತ್ತೆ. ಸೊ ನನ್ನ ಐಟಮ್ಸ್ ಎಲ್ಲ ನಾನು ಲಿಸ್ಟ್ ಮಾಡಬೇಕು ಅಂದ್ರೆ ಈ ತರ ಫಾರ್ಮ್ಯಾಟ್ ಅಲ್ಲಿ ಇರತ್ತೆ. ಐಟಮ್ ಓಪನಿಂಗ್ ಟ್ಯಾಗ್, ಐಟಮ್ ಕ್ಲೋಸಿಂಗ್ ಟ್ಯಾಗ್, ರೈಸ್, ವೀಟ್, ರಾಗಿ ಅಂತ ಈ ಫಾರ್ಮ್ಯಾಟ್ ಅಲ್ಲಿ ನಾನು ಲಿಸ್ಟ್ ಮಾಡ್ತೀನಿ. ಇನ್ನೊಂದು ಫಾರ್ಮ್ಯಾಟು JSON ಅಂತ, ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಶನ್. ಇದರಲ್ಲಿ ಕೀ ವ್ಯಾಲ್ಯೂ ಪೇರ್ ಅಂತ ಹೇಳ್ತೀವಿ. ಅಂದ್ರೆ ID ಅನ್ನೋದು ಕೀ, 1 ಅನ್ನೋದು ವ್ಯಾಲ್ಯೂ. ಅದೇ ತರ ಐಟಮ್ ಅನ್ನೋದು ಕೀ, ರೈಸ್ ಅನ್ನೋದು ವ್ಯಾಲ್ಯೂ. ಸೊ ಈ ಕೀ ವ್ಯಾಲ್ಯೂ ಪೇರ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಈ ಸರ್ವಿಸ್ ಪ್ರೊವೈಡರ್ ಮತ್ತೆ ಈ ಸರ್ವಿಸ್ ಕನ್ಸ್ಯೂಮರ್ ಮಧ್ಯ ಡೇಟಾ ಎಕ್ಸ್ಚೇಂಜ್ ಈ 2 ಫಾರ್ಮ್ಯಾಟ್ ಅಲ್ಲಿ ಯಾವ್ದು ಬೇಕಾದ್ರೂ ಆಗಬಹುದು. ಸೊ ಅದಕ್ಕೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಹೇಳೋದು. ಮತ್ತೆ ಡೇಟಾ ಫಾರ್ಮ್ಯಾಟ್, ಇದು ಯಾವ ತರ ಎಕ್ಸ್ಚೇಂಜ್ ಆಗ್ತಾ ಇದೆ, ಯಾವ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಿದೆ ಅನ್ನೋದಕ್ಕೆ ನಾವು ಸರ್ವಿಸ್ ಡೆಫಿನೇಷನ್ ಅಂತ ಒಂದು ಡಿಫೈನ್ ಮಾಡಬೇಕು. ಈ ಸರ್ವಿಸ್ ಡೆಫಿನೇಷನ್ ಅಲ್ಲಿ 4 ಭಾಗ ಇರುತ್ತೆ. ಒಂದು ರಿಕ್ವೆಸ್ಟ್ ರೆಸ್ಪಾನ್ಸ್ ಫಾರ್ಮ್ಯಾಟ್. ನಾನು ಆಗ್ಲೇ ಹೇಳ್ದಂಗೆ XML ಆದ್ರೂ ಇರ್ಬೋದು, JSON ಆದ್ರೂ ಇರ್ಬೋದು, ಇನ್ನ ಯಾವ್ದು ಬೇರೆ ಫಾರ್ಮ್ಯಾಟ್ ಅಲ್ಲಿ ಬೇಕಾದ್ರೂ ಇರ್ಬೋದು. ಬಟ್ ನನ್ನ ವೆಬ್ ಸರ್ವಿಸಸ್ ಅಲ್ಲಿ ನನ್ನ ರಿಕ್ವೆಸ್ಟ್ ರೆಸ್ಪಾನ್ಸ್ ಫಾರ್ಮ್ಯಾಟ್ ಯಾವ ತರ ಇರತ್ತೆ ಅಂತ ನಾನು ಫಸ್ಟ್ ಸ್ಪೆಸಿಫೈ ಮಾಡಬೇಕು.
ಸೊ ನಾನು ಇಲ್ಲೇ ಹೇಳಿದ್ರೆ ನನ್ನ ಗ್ರಾಸರಿ ಸ್ಟೋರ್ ಅಪ್ಲಿಕೇಶನ್ ವೆಬ್ ಸರ್ವಿಸಸ್ JSON ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಆವಾಗ ಅಪ್ಲಿಕೇಶನ್ಗೆ ಗೊತ್ತಾಗತ್ತೆ, ಓಕೆ ನಾನು JSON ಫಾರ್ಮ್ಯಾಟ್ ಅಲ್ಲಿ ರಿಕ್ವೆಸ್ಟ್ ಕಳಿಸ್ಬೇಕು, JSON ಫಾರ್ಮ್ಯಾಟ್ ಅಲ್ಲಿ ರೆಸ್ಪಾನ್ಸ್ ಬರತ್ತೆ ಅಂತ ಗೊತ್ತಾಗತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಫಾರ್ಮ್ಯಾಟ್ ನ ಸ್ಪೆಸಿಫೈ ಮಾಡಬೇಕು. ಆಮೇಲೆ ರಿಕ್ವೆಸ್ಟ್ ಸ್ಟ್ರಕ್ಚರ್. ಆ ರಿಕ್ವೆಸ್ಟ್ JSON ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತಂದ್ರೆ ಅದ್ರಲ್ಲಿ ಏನೇನಿರತ್ತೆ, ಬರೀ ID ಇರತ್ತಾ, ಇಲ್ಲ ID ಜೊತೆ ನೇಮ್ ಕೂಡ ಇರತ್ತಾ, ಅದ್ ಯಾವ ತರ ಸ್ಟ್ರಕ್ಚರ್ ಅಲ್ಲಿ ಕಳಿಸ್ಬೇಕು ಅನ್ನೋದನ್ನು ಗೊತ್ತಿರ್ಬೇಕು. ನೆಕ್ಸ್ಟ್ ರೆಸ್ಪಾನ್ಸ್ ಸ್ಟ್ರಕ್ಚರ್. ಆ ಬರೋ ರೆಸ್ಪಾನ್ಸ್ ಯಾವ ಸ್ಟ್ರಕ್ಚರ್ ಅಲ್ಲಿ ಇರತ್ತೆ, ಅದ್ರಲ್ಲಿ ಬರೀ ID, ನೇಮು, ಕ್ವಾಂಟಿಟಿ ಎಲ್ಲಾನು ಬಂದ್ಬಿಡತ್ತಾ, ಇಲ್ಲ ಬರೀ ನೇಮ್ ಮಾತ್ರ ಬರತ್ತಾ, ಈ ತರ ರೆಸ್ಪಾನ್ಸ್ ಯಾವ ಸ್ಟ್ರಕ್ಚರ್ ಅಲ್ಲಿ ಬರತ್ತೆ ಅನ್ನೋದು ಕೂಡ ಗೊತ್ತಾಗ್ಬೇಕು. ಮತ್ತೆ ಎಂಡ್ ಪಾಯಿಂಟ್ ಅಂದ್ರೆ ಯಾವ ಆಪರೇಷನ್ಗೆ ನಾವು ಯಾವ್ದನ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿದ್ರೆ ನನ್ನ ಗ್ರಾಸರಿ ಅಪ್ಲಿಕೇಶನ್ಸ್ ಅಲ್ಲಿ ಎಲ್ಲಾ ಐಟಮ್ಸ್ ನಾನು ನೋಡ್ಬೇಕು ಅಂದ್ರೆ ವ್ಯೂ ಆಲ್ ಐಟಮ್ಸ್ ಎಂಡ್ ಪಾಯಿಂಟ್ ನ ಯೂಸ್ ಮಾಡಬಹುದು. ಅದೇ ತರ ಆರ್ಡರ್ ಜನರೇಟ್ ಮಾಡೋದಕ್ಕೆ ಆಡ್ ಆರ್ಡರ್ ನ ಯೂಸ್ ಮಾಡಬಹುದು. ಬಿಲ್ ಜನರೇಟ್ ಮಾಡೋದಕ್ಕೆ ಜನರೇಟ್ ಬಿಲ್ ಎಂಡ್ ಪಾಯಿಂಟ್ ನ ಯೂಸ್ ಮಾಡಬಹುದು. ಸೊ ಈ ತರ ಸರ್ವಿಸ್ ಡೆಫಿನೇಷನ್ ಅಲ್ಲಿ ಈ 4 ಭಾಗನೂ ಇರತ್ತೆ. ವೆಬ್ ಸರ್ವಿಸಸ್ ಅಲ್ಲಿ 2 ತರ ಇದೆ. ಒಂದು ಸೋಪ್ ವೆಬ್ ಸರ್ವಿಸಸ್, ಇನ್ನೊಂದು ರೆಸ್ಟ್ ವೆಬ್ ಸರ್ವಿಸಸ್. ಈಗ ಇದು ಏನೇನು ಅಂತ ನೋಡೋಣ. ಸೋಪ್ ಫುಲ್ ಫಾರ್ಮ್ ಅಂದ್ರೆ ಸಿಂಪಲ್ ಆಬ್ಜೆಕ್ಟ್ ಆಕ್ಸೆಸ್ ಪ್ರೋಟೋಕಾಲ್. ಈ ಸೋಪ್ ವೆಬ್ ಸರ್ವಿಸಸ್ ಅಲ್ಲಿ ನಾವು ರಿಕ್ವೆಸ್ಟ್ ರೆಸ್ಪಾನ್ಸ್ ಏನೇ ಡೇಟಾ ಎಕ್ಸ್ಚೇಂಜ್ ಆದ್ರೂ ಅದು XML ಫಾರ್ಮ್ಯಾಟ್ ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಸೊ ಬರೀ XML ಅಲ್ಲ, ಅದ್ರಲ್ಲೂ ಸೋಪ್ XML ಫಾರ್ಮ್ಯಾಟ್ ಅಲ್ಲೇನೆ ಇರಬೇಕು ಅಂತ ಹೇಳೋದು. ಸೊ ಈ ಸೋಪ್ XML ಅಂದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಇರತ್ತೆ, ಒಂದು ಸೋಪ್ ಎನ್ವಲಪ್ ಫಾರ್ಮ್ಯಾಟ್ ಅಲ್ಲಿ ಇರತ್ತೆ. ಅದಕ್ಕೆ ಹೆಡರ್ ಮತ್ತೆ ಬಾಡಿ ಕೂಡ ಇರತ್ತೆ. ಸೊ ನಾವೇನೇ ಡೇಟಾ ಎಕ್ಸ್ಚೇಂಜ್ ಮಾಡಿದ್ರು ರಿಕ್ವೆಸ್ಟ್ ರೆಸ್ಪಾನ್ಸ್ ಮೂಲಕ ಈ ಫಾರ್ಮ್ಯಾಟ್ ಅಲ್ಲೇನೆ ಮಾಡಬೇಕು. ಇದರಲ್ಲಿ ಹೆಡರ್ ಆಪ್ಷನಲ್. ಮತ್ತೆ ಈ ಸರ್ವಿಸ್ ಡೆಫಿನೇಷನ್ ಮಾಡ್ಬೇಕಲ್ವಾ, ಸೊ ಸೋಪ್ ವೆಬ್ ಸರ್ವಿಸಸ್ ಅಲ್ಲಿ ಸರ್ವಿಸ್ ಡೆಫಿನೇಷನ್ ಮಾಡೋದಕ್ಕೆ WSDL ಅಂದ್ರೆ ವೆಬ್ ಸರ್ವಿಸ್ ಡೆಫಿನೇಷನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ. ಇದನ್ನ ವಿಸ್ಡೆಲ್ ಅಂತ ಕೂಡ ಕರೀತಾರೆ. ಮತ್ತೆ ಈ ಡೇಟಾ ಎಕ್ಸ್ಚೇಂಜ್ ಆಗೋದಕ್ಕೆ ಟ್ರಾನ್ಸ್ಪೋರ್ಟ್ HTTP ಪ್ರೋಟೋಕಾಲ್ ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಅಥವಾ ಮೆಸೇಜಿಂಗ್ ಕ್ಯೂಸ್ ಅಂದ್ರೆ ಈಗ ಒಂದು ಅಪ್ಲಿಕೇಶನ್ ರಿಕ್ವೆಸ್ಟ್ ನ ಕ್ಯೂಗ್ ಹಾಕತ್ತೆ. ಸೊ ಈ ವೆಬ್ ಸರ್ವಿಸ್ ಅದನ್ನ ಲಿಸನ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ವಾಪಸ್ಸು ಕ್ಯೂ ಮೂಲಕನೇ ಅಪ್ಲಿಕೇಶನ್ಗೆ ಕಳ್ಸತ್ತೆ. ಸೊ ಈ ತರ ಬೇಕಾದ್ರೂ ಟ್ರಾನ್ಸ್ಪೋರ್ಟ್ ಆಗ್ಬಹುದು, ಇಲ್ಲ HTTP ಮೂಲಕ ಅಂದ್ರೆ ಈ ರಿಕ್ವೆಸ್ಟ್ ಮತ್ತೆ ರೆಸ್ಪಾನ್ಸ್ ಕಳ್ಸೋದಕ್ಕೆ ಕೆಲವೊಂದು ರೂಲ್ಸ್ ನ ಸೆಟ್ ಮಾಡತ್ತೆ ಈ HTTP ಪ್ರೋಟೋಕಾಲ್. ಅದ್ರ ಮೂಲಕ ಬೇಕಾದ್ರೂ ಡೇಟಾ ಎಕ್ಸ್ಚೇಂಜ್ ಆಗಬಹುದು. ನೆಕ್ಸ್ಟ್ ರೆಸ್ಟ್ ಅಂದ್ರೆ ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್. ಸೊ ಈ ರೆಸ್ಟ್ ವೆಬ್ ಸರ್ವಿಸಸ್ ಅಲ್ಲಿ ಏನೇ ರಿಕ್ವೆಸ್ಟ್ ಮತ್ತೆ ರೆಸ್ಪಾನ್ಸ್ ಕಳ್ಸೋದನ್ನು HTTP ಫಾರ್ಮ್ಯಾಟ್ ಅಲ್ಲಿ ಮಾತ್ರನೇ ಕಳಿಸ್ಬೇಕು. ಸೊ ಆ ಪ್ರೋಟೋಕಾಲ್ ತಕ್ಕಂತ ಅದನ್ನ ಕಳಿಸ್ಬೇಕು. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಏನೇ ಇದ್ರೂ ಅದು HTTP ಮೂಲಕ ಮಾತ್ರ, ಮೆಸೇಜಿಂಗ್ ಕ್ಯೂಸು ಅಥವಾ ಇನ್ಯಾವುದೋ ಮೂಲಕ ಆಗೋದಿಲ್ಲ. ಮತ್ತೆ ಇಲ್ಲಿ ಡೇಟಾ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅಲ್ಲಿ ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅಂದ್ರೆ JSON ಕೂಡ ಯೂಸ್ ಮಾಡ್ಬೋದು, ಇಲ್ಲ XML ಕೂಡ ಯೂಸ್ ಮಾಡ್ಬೋದು, ಇಲ್ಲ HTML ಕೂಡ ಯೂಸ್ ಮಾಡ್ಬೋದು. ಬಟ್ JSON ಇಸ್ ವೆರಿ ಮಚ್ ಪಾಪ್ಯುಲರ್. ಹಾಗೆ ಸರ್ವಿಸ್ ಡೆಫಿನೇಷನ್ ಮಾಡೋದು ಕೂಡ ಮ್ಯಾಂಡೇಟ್ರಿ ಇಲ್ಲ. ಅದನ್ನ ಮಾಡೋದಕ್ಕೆ WADL ಅಂದ್ರೆ ವೆಬ್ ಅಪ್ಲಿಕೇಶನ್ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವ್ಯಾಗರ್ ಯೂಸ್ ಮಾಡ್ಬೋದು. ಈಗ ಸ್ವ್ಯಾಗರ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಸೊ ಈ ತರ ಯಾವ್ದಾರ ಒಂದನ್ನ ಯೂಸ್ ಮಾಡ್ಕೊಂಡು ಸರ್ವಿಸ್ ಡೆಫಿನೇಷನ್ ಮಾಡಬಹುದು. ಸೊ ಈಗ ಈ ಸೋಪ್ ಮತ್ತೆ ರೆಸ್ಟ್ ಮಧ್ಯ ಇರೋ ಮೇಜರ್ ಡಿಫ್ರೆನ್ಸಸ್ ನೋಡೋಣ.
ಮೊದಲನೇದಾಗಿ ಡೇಟಾ ಎಕ್ಸ್ಚೇಂಜ್ ಫಾರ್ಮ್ಯಾಟ್. ಸೋಪ್ ವೆಬ್ ಸರ್ವಿಸಸ್ ಅಲ್ಲಿ ಅದು ಸೋಪ್ XML ಮಾತ್ರನೇ ಆಗಿರತ್ತೆ. ಅಂದ್ರೆ ಆ ಫಾರ್ಮ್ಯಾಟ್ ಅಲ್ಲಿ ಮಾತ್ರನೇ ನಾವು ಡೇಟಾ ಎಕ್ಸ್ಚೇಂಜ್ ಮಾಡಬೇಕು. ರೆಸ್ಟ್ ಅಲ್ಲಿ ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಾವು JSON, HTML, XML ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು. ಮತ್ತೆ ಸರ್ವಿಸ್ ಡೆಫಿನೇಷನ್. ಸೋಪ್ ವೆಬ್ ಸರ್ವಿಸಸ್ ಅಲ್ಲಿ ಇದು ಮ್ಯಾಂಡೇಟ್ರಿ. ಮತ್ತೆ WSDL ಅಥವಾ ವಿಸ್ಡಲ್ ಯೂಸ್ ಮಾಡ್ಕೊಂಡು ಮಾತ್ರನೇ ಮಾಡಬೇಕು. ರೆಸ್ಟ್ ಅಲ್ಲಿ ಇದು ಮ್ಯಾಂಡೇಟ್ರಿ ಇಲ್ಲ, ಬಟ್ ಕೊಟ್ರೆ ಒಳ್ಳೇದು. ಸೊ ಅದಕ್ಕೆ ನಾವು WADL ಅಥವಾ ಸ್ವಾಗರ್ ಯೂಸ್ ಮಾಡಬಹುದು. ಮತ್ತೆ ಈ ಡೇಟಾ ಎಕ್ಸ್ಚೇಂಜ್ ಟ್ರಾನ್ಸ್ಪೋರ್ಟ್ ಸೋಪ್ ವೆಬ್ ಸರ್ವಿಸಸ್ ಅಲ್ಲಿ HTTP ಮೂಲಕ ಅಥವಾ MQ ಮೂಲಕ ಆಗಬಹುದು. ರೆಸ್ಟ್ ಅಲ್ಲಿ HTTP ಮೂಲಕ ಮಾತ್ರನೇ ಆಗೋದು. ಸೊ ಈ ರೆಸ್ಟ್ ಇಟ್ ಮೇಕ್ಸ್ ಯು ಬೆಸ್ಟ್ ಯೂಸ್ ಆಫ್ HTTP ಅಂತ ಹೇಳ್ತಾರೆ. ಮತ್ತೆ ಈಸ್ ಆಫ್ ಇಂಪ್ಲಿಮೆಂಟೇಷನ್. ಈ ರೆಸ್ಟ್ ವೆಬ್ ಸರ್ವಿಸಸ್ ಅಲ್ಲಿ ನಮಗೆ ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ವಾ. ಅದಕ್ಕೆ JSON ಯೂಸ್ ಮಾಡ್ಕೊಬೋದು, HTML ಯೂಸ್ ಮಾಡ್ಕೊಬೋದು, ಅಥವಾ ಡೆಫಿನೇಷನ್ಗೆ ಸ್ವಾಗರ್ ಕೂಡ ಯೂಸ್ ಮಾಡ್ಕೊಬೋದು. ಈ ಥರ ನಮಗೆ ಎಷ್ಟೊಂದು ಅಡ್ವಾಂಟೇಜಸ್ ಕೊಡೋದ್ರಿಂದ ಇಟ್ ಈಸ್ ಈಸಿ ಟು ಇಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಅದೇ ಸೋಪಲ್ಲಿ ನಾವು ಬರೀ XML ಫಾರ್ಮ್ಯಾಟ್ ಯೂಸ್ ಮಾಡೋದ್ರಿಂದ ಒಂದೊಂದ್ಸತಿ XML ಪ್ರಾಸೆಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಈ ಸೋಪ್ ಮತ್ತೆ ರೆಸ್ಟ್ಗೆ ಅದರದ್ದೇ ಆದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದೆ. ನಿಮ್ಮ ಅಪ್ಲಿಕೇಶನ್ಗೆ ಯಾವ್ದು ಬೆಸ್ಟ್ ಸೂಟಬಲ್ ಅಂತ ನೋಡ್ಕೊಂಡು ಅದನ್ನ ನೀವು ಯೂಸ್ ಮಾಡಬೇಕು. ಇಲ್ಲಿ ತನಕ ನೋಡಿರೋದನ್ನ ಒಂದ್ಸತಿ ರಿವೈಂಡ್ ಮಾಡೋಣ. ಮೊದಲನೇದಾಗಿ ವೆಬ್ ಸರ್ವಿಸ್ ಯಾಕೆ ಬೇಕು ಅಂತ ನೋಡಿದ್ವಿ. ಅಂದ್ರೆ ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದು ಅಪ್ಲಿಕೇಶನ್ಗೆ ಡೇಟಾ ಎಕ್ಸ್ಚೇಂಜ್ ಆಗಬೇಕು ಅಂದ್ರೆ ವೆಬ್ ಸರ್ವಿಸ್ ಬೇಕು. ಮತ್ತೆ ವಾಟ್ ಇಸ್ ವೆಬ್ ಸರ್ವಿಸ್ ಅಂತ ಕೂಡ ನೋಡಿದ್ವಿ. ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಸೋಪ್ ಮತ್ತೆ ರೆಸ್ಟ್ ವೆಬ್ ಸರ್ವಿಸಸ್, ಅದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ ಮತ್ತೆ ಅದ್ರ ಡಿಫ್ರೆನ್ಸಸ್ ಕೂಡ ನೋಡಿದ್ವಿ. ನಮ್ಮ ವೆಬ್ಸೈಟ್ kalyona.com ನೀವು ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಇನ್ನ ಹೆಚ್ಚು ಕ್ವಿಝಸ್ ಮತ್ತೆ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕ್ವೆಶನ್ಸ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.